ನಮಸ್ಕಾರ ಸ್ನೇಹಿತರೆ. ನೀವು ಇತ್ತೀಚೆಗೆ ಪತ್ರಿಕಾ ವರದಿಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ ಕೇಳಿರ್ಬೋದು, ಭಾರತ ವಿರೋಧಿ ಚಟುವಟಿಕೆ ಮಾಡೋರು, ಭಯೋತ್ಪಾದಕ ಕೃತ್ಯಗಳಲ್ಲಿ ಪಾಲ್ಗೊಂಡಿರೋರು ಅಜ್ಞಾತವಾಗಿ ಸಾಯ್ತಾ ಇದ್ದಾರೆ. ಈ ಮೂಲಕ ಭಾರತೀಯ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂತ ಎಲ್ಲರನ್ನು ಒಬ್ಬೊಬ್ಬರನ್ನಾಗೆ ಕೊಲ್ಲಲಾಗ್ತಾ ಇದೆ. ಈ ಭಯೋತ್ಪಾದಕರು ಆತಂಕಿಗಳೆಲ್ಲ ಹುಟ್ಟಿದ್ದು ಯಾವ ದೇಶ ಅಂತ ಹೇಳ್ಬೇಕಾಗಿಲ್ಲ, ಅದು ಪಾಕಿಸ್ತಾನ. ತನ್ನದೇ ದೇಶದ ಭಯೋತ್ಪಾದಕರ ಜೀವ ಉಳಿಸೋದಕ್ಕೆ ಪಾಕಿಸ್ತಾನ ಪರದಾಡ್ತಾ ಇದೆ. ಪಾಕಿಸ್ತಾನದ ಜಲ ನೆಲ ಭಯೋತ್ಪಾದಕರಿಗೆ ಸ್ವರ್ಗ. ಭಯೋತ್ಪಾದನಾ ಚಟುವಟಿಕೆಗಳು ಶುರುವಾಗೋದು ಪಾಪಿ ಪಾಕಿಸ್ತಾನದ ನೆಲದಿಂದ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಈ ಎಲ್ಲ ಭಯೋತ್ಪಾದನೆ ಚಟುವಟಿಕೆ ಮಾಡ್ತಾ ಇರೋ ಭಯೋತ್ಪಾದಕರು ಒಬ್ಬೊಬ್ಬರೇ ಸಾಯ್ತಾ ಇರೋದು ಯಾಕೆ? ಕೆಲವು ವರ್ಷಗಳಿಂದ ಪಕ್ಕದ ಪಾಕಿಸ್ತಾನದಲ್ಲಿ ಮತ್ತು ಇಡೀ ಪ್ರಪಂಚದಾದ್ಯಂತ ಯಾರ್ಯಾರು ಭಯೋತ್ಪಾದಕ ಚಟುವಟಿಕೆಗಳನ್ನು ಭಾರತದ ವಿರುದ್ಧ ಮಾಡ್ತಾ ಇದ್ದಾರೋ ಅವರೆಲ್ಲರ ಅಂತ್ಯ ಆಗ್ತಾ ಇದೆ. ಅದರಲ್ಲಿ ಕೆಲವರು ಇದ್ದಕ್ಕಿದ್ದಂತೆ ಸತ್ತೋಗಿದ್ದಾರೆ, ಇನ್ನೂ ಕೆಲವರು ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಮತ್ತೆ ಕೆಲವರು ಯಾವುದೋ ಕಾಯಿಲೆಗೆ ತುತ್ತಾಗಿ ಸಾಯ್ತಾ ಇದ್ದಾರೆ. ಇದಾದ ಮೇಲೆ ಅಂತಾರಾಷ್ಟ್ರೀಯ ಲೆವೆಲ್ ನಲ್ಲಿ ಡಿಸ್ಕಷನ್ಗಳು ಶುರುವಾಯಿತು. ಪ್ರಮುಖವಾಗಿ ಪಾಕಿಸ್ತಾನದಲ್ಲಿ ಭಾರತ ದೇಶ ತನ್ನ ವಿರುದ್ಧ ನಡೆಸ್ತಾ ಇರತಕ್ಕಂತ ಭಯೋತ್ಪಾದನಾ ಸಂಚಿಗೆ ಪಾಕಿಸ್ತಾನದೊಳಗೆ ನುಗ್ಗಿ ಆತಂಕಿಗಳನ್ನು ಒಬ್ಬೊಬ್ಬರನ್ನಾಗಿ ಆರಿಸಿ ಆರಿಸಿ ಕೊಲ್ತಾ ಇದೆ ಅನ್ನೋದು. ಸ್ನೇಹಿತರೆ, ಭಾರತ ದೇಶ ಇಂದಿನ ಭಾರತ ಅಲ್ಲ, ಈಗ ಸಾಕಷ್ಟು ಬದಲಾಗಿದೆ. ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಬಲಿಷ್ಠ ರಾಷ್ಟ್ರ ಆಗಿದೆ. ಭಾರತದ ವಿರುದ್ಧ ಕಣ್ಣೆತ್ತಿ ನೋಡೋದಕ್ಕೆ ಶತ್ರುಗಳು 100 ಸಲ ಯೋಚನೆ ಮಾಡಬೇಕು. ಇದನ್ನ ಸ್ವತಃ ಪ್ರಧಾನಮಂತ್ರಿ ಅವರೇ ಸ್ಪಷ್ಟವಾಗಿ ರ್ಯಾಲಿ ಒಂದರಲ್ಲಿ ಹೇಳಿದ್ದಾರೆ. ಭಾರತ ಮನೆಯೊಳಗೆ ನುಗ್ಗಿ ಹೊಡೆಯುತ್ತೆ. ಯಾರಾದ್ರೂ ತನ್ನ ವಿರುದ್ಧ ಭಯೋತ್ಪಾದಕ ಚಟುವಟಿಕೆ ಆಗಿರ್ಬೋದು, ದೇಶ ವಿರೋಧಿ ಚಟುವಟಿಕೆ ಆಗಿರ್ಬೋದು ಮಾಡಿದ್ದೆ ಆದ್ರೆ ಅವರೆಲ್ಲರ ಅಂತ್ಯ ಅಷ್ಟೇ ದುರ್ಭರವಾಗಿರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಮಧ್ಯೆ ಈಗ ಬಂದಿರೋ ವಿಚಾರ ಏನಪ್ಪಾ ಅಂದ್ರೆ, ಬ್ರಿಟಿಷ್ ಪತ್ರಿಕೆ ಗಾರ್ಡಿಯನ್ ವರದಿ ಮಾಡಿದೆ, ಪಾಕಿಸ್ತಾನದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಭಾರತದ ವಿರುದ್ಧ ಚಟುವಟಿಕೆ ಮಾಡೋ ಭಯೋತ್ಪಾದಕರ ಅಂತ್ಯ ಭಾರತ ಸರ್ಕಾರ ಮಾಡ್ತಾ ಇದೆ. ಈ ಎಲ್ಲ ಚಟುವಟಿಕೆಗಳ ಹಿಂದೆ ಭಾರತದ ಗುಪ್ತಚರ ಸಂಸ್ಥೆ ರಾದ ಕೈವಾಡ ಇದೆ ಅಂತ ವರದಿ ಮಾಡಿದೆ. ಈ ಎಲ್ಲ ಟಾರ್ಗೆಟ್ ಕಿಲ್ಲಿಂಗ್ಗಳು ಆಗ್ತಾ ಇರೋದು ಭಾರತದ ಗುಪ್ತಚರ ಸಂಸ್ಥೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ರಾ ಮಾಡ್ತಾ ಇರೋ ಗುಪ್ತ ಕಾರ್ಯಾಚರಣೆಯಿಂದ ಅನ್ನೋದು ದಿ ಗಾರ್ಡಿಯನ್ ನಲ್ಲಿ ಪ್ರಕಟಿಸಲಾಗಿದೆ. ಸ್ನೇಹಿತರೆ, ನಿಮಗೆ ಒಂದು ವಿಚಾರ ನೆನಪಿರ್ಲಿ, ರಾ ಭಾರತದ ಗುಪ್ತಚರ ಸಂಸ್ಥೆ, ಇದರ ಮೇಲೆ ಡೈರೆಕ್ಟ್ ನಿಯಂತ್ರಣ ಇರೋದು PMO ಆಫೀಸ್ ನಿಂದ. ಅಂದ್ರೆ ಇದು ಡೈರೆಕ್ಟ್ ಆಗಿ ರಿಪೋರ್ಟ್ ಮಾಡೋದು ಪ್ರಧಾನಮಂತ್ರಿಗಳಿಗೆ. ಪ್ರಧಾನಮಂತ್ರಿಗಳೇ ಇದನ್ನ ನಿರ್ದೇಶಿಸ್ತಾರೆ. ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿರ್ತಕ್ಕಂತ ಭಾರತ, ನಾವು ಇಂಥ ಟಾರ್ಗೆಟ್ ಕಿಲ್ಲಿಂಗ್ ಗಳಲ್ಲಿ ನಂಬಿಕೆ ಇಡಲ್ಲ. ಭಾರತದ ವಿರುದ್ಧ ನಡೆಯೋ ಭಯೋತ್ಪಾದನಾ ಚಟುವಟಿಕೆಗಳಿಗೆ ನಾವು ಕಾನೂನಿನ ಪರಿಧಿಯಲ್ಲೇ ವಿಚಾರಣೆ ನಡೆಸ್ತೇವೆ ಅಂತ ಹೇಳಿ ಭಾರತ ಸರ್ಕಾರ ಸ್ಪಷ್ಟವಾಗಿ ಇದನ್ನು ನಿರಾಕರಿಸಿದೆ. ಆದ್ರೆ ಒಂದು ವಿಚಾರ ನಾವು ನೆನ್ಪಿಟ್ಕೋಬೇಕು ಸ್ನೇಹಿತರೆ, ಭಾರತ ತನ್ನ ರಕ್ಷಣೆಗೆ ಬೇಕಾದ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೂ ಸರ್ವತಂತ್ರ ಸ್ವತಂತ್ರ. ಹಾಗಾಗಿ ನಾನು ಹೇಳಿದ್ದು, ಈಗಿನ ಭಾರತ ಹಿಂದಿನ ಭಾರತ ಅಲ್ಲ. ತನ್ನ ಮೇಲೆ ನಡೆಯೋ ಯಾವುದೇ ಆಕ್ರಮಣ ಅಥವಾ ದಾಳಿಗಳಿಗೆ ಅದೇ ಭಾಷೆನಲ್ಲೇ ಈಗ ಪ್ರತ್ಯುತ್ತರ ನೀಡೋದನ್ನ ಕಲಿತಿದೆ. ಸ್ನೇಹಿತರೆ, ಈ ಗಾರ್ಡಿಯನ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿ ಏನ್ ಹೇಳಿದಾರಪ್ಪ ಅಂದ್ರೆ, ಪಾಕಿಸ್ತಾನದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡೆದಂತ ಭಯೋತ್ಪಾದಕರ ಹತ್ಯೆಯ ಹಿಂದೆ ಭಾರತದ ಕೈವಾಡ ಇದೆ. ಸ್ಪೆಷಲ್ ಆಗಿ 2019 ನಂತರ ಭಾರತದ ರಾಷ್ಟ್ರೀಯ ಸುರಕ್ಷತೆಯನ್ನು ಗಮನದಲ್ಲಿಟ್ಕೊಂಡು ಈ ಎಲ್ಲಾ ಹತ್ಯೆಗಳನ್ನು ಮಾಡಲಾಗಿದೆ. ಅದು ಪುಲ್ವಾಮಾ ದಾಳಿಯಾದ ನಂತರ ಸುಮಾರು 20ಕ್ಕೂ ಹೆಚ್ಚು ಸ್ಪೆಷಲ್ ಆಪರೇಷನ್ ಗಳನ್ನು ಮಾಡಲಾಗಿದೆ. ಈ ಎಲ್ಲ ಆಪರೇಷನ್ ಗಳನ್ನು ಮಾಡಿರೋದು ಭಾರತದ ಗುಪ್ತಚರ ಸಂಸ್ಥೆ ರಾ. ಇಷ್ಟೇ ಅಲ್ಲ, ಖಲಿಸ್ತಾನಿ ಉಗ್ರರ ಹೋರಾಟದ ಹಿಂದೆ ಇದ್ದಂತ ಭಯೋತ್ಪಾದಕರನ್ನು ಸಹ ಭಾರತ ಟಾರ್ಗೆಟ್ ಮಾಡಿದೆ. ಇದನ್ನು ಮಾಡ್ತಾ ಇರೋದು UAE ನಲ್ಲಿರ್ತಕ್ಕಂತ ಭಾರತದ ಸ್ಲೀಪರ್ ಸೆಲ್. ಇದನ್ನೆಲ್ಲ ಮಾಡಿಸ್ತಾ ಇರೋದು ರಾ. ವಿಶೇಷ ಏನಪ್ಪಾ ಅಂದ್ರೆ, ಪಾಕಿಸ್ತಾನದಲ್ಲಿ ಆದಂತ ಭಯೋತ್ಪಾದಕರ ಹತ್ಯೆಯಲ್ಲಿ ಅಲ್ಲಿನ ಸ್ಥಳೀಯ ಲೋಕಲ್ ಜನರು ಸಹ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರಕ್ಕೆ ಪ್ರತಿಯಾಗಿ ಜನರಿಗೆ ದೊಡ್ಡ ಮೊತ್ತದ ಋಣ ಸಂದಾಯ ಸಹ ಮಾಡಲಾಗಿದೆ. ಈ ಎಲ್ಲ ಆಪರೇಷನ್ ಗಳ ಹಿಂದೆ ಇರೋದು ಭಾರತದ ಗುಪ್ತಚರ ಸಂಸ್ಥೆ ರಾ. ಇದೇ ವಿಚಾರನ ನೋಡಿ ಈಗ ಗಾರ್ಡಿಯನ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಸ್ನೇಹಿತರೆ, ಈ ತರದ ಬೇರೆ ದೇಶಗಳಿಗೆ ನುಗ್ಗಿ ಹೊಡೆಯೋ ಆಪರೇಷನ್ ಗಳನ್ನ ಬಹಳ ಮಟ್ಟಿಗೆ ಮಾಡ್ತಾ ಇದ್ದಿದ್ದು ರಷ್ಯಾದ ಗುಪ್ತಚರ ಸಂಸ್ಥೆ KGB ಮತ್ತು ಇಸ್ರೇಲ್ ನ ಮೊಸಾದ್. ಈಗ ಆ ಲಿಸ್ಟ್ ಗೆ ಭಾರತದ ಹೆಮ್ಮೆಯ ಗುಪ್ತಚರ ಸಂಸ್ಥೆ ರಾ ಸಹ ಸೇರಿದೆ.
ರಾ ಗುಪ್ತಚರ ಸಂಸ್ಥೆ, ಮೊಸಾದ್ ಮತ್ತು ಕೆಜಿಬಿ ಅಂತ ಗುಪ್ತಚರ ಸಂಸ್ಥೆಗಳಿಂದ ಪ್ರೇರಿತವಾಗಿ ಯಾರು ಭಾರತದ ವಿರುದ್ಧ ಕತ್ತಿ ಮಸೀತಾರೋ, ಯಾರು ಭಾರತದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡ್ತಾರೋ ಅವರ ಅಂತ್ಯ ಕೂಡ ಅದೇ ರೀತಿ ಆಗುತ್ತೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆಸಿರೋ ಆಪರೇಷನ್ಗಳೇ ಸಾಕ್ಷಿ. ನೀವು ಕೇಳ್ಬೋದು, ಆದ್ರೆ ಭಾರತದ ವಿದೇಶಾಂಗ ಸಚಿವಾಲಯ ಗಾರ್ಡಿಯನ್ನ ಈ ವರದಿಯನ್ನು ತಿರಸ್ಕರಿಸಿದೆಯಲ್ಲ ಅಂತ. ಸ್ನೇಹಿತರೆ, ಸಹಜವಾಗಿ ಇದೇ ತರದ ರಿಪ್ಲೈನೇ ಯಾವುದೇ ದೇಶದ ಸರ್ಕಾರ ಆಗಿರ್ಬೋದು, ಗುಪ್ತಚರ ಸಂಸ್ಥೆ ಆಗಿರ್ಬೋದು ಕೊಡೋದು. ನಾವ್ ಏನ್ ಮಾಡಿದ್ವಿ, ಯಾಕೆ ಮಾಡಿದ್ವಿ ಅನ್ನೋ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ನಮ್ಮ ಭದ್ರತೆಯ ದೃಷ್ಟಿಯಿಂದ ನಮಗೇನು ಸರಿ ಅನ್ಸುತ್ತೋ ಅದನ್ನೇ ನಾವು ಮಾಡೋದು. ಸಹಜವಾಗಿ ಸರ್ಕಾರದ ಮೇಲೆ 140 ಕೋಟಿ ಜನರ ರಕ್ಷಣೆಯ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಅಂತಹುದೇ ಕ್ರಮಗಳಲ್ಲಿ ಇದು ಭಯೋತ್ಪಾದನೆ ಎಲ್ಲಿ ನಡೆಸಲಾಗುತ್ತೋ ಅದೇ ತಾಣಗಳ ಮೇಲೆ ನುಗ್ಗಿ ಒಡೆಯೋದು. ಅದು ಪುಲ್ವಾಮಾ ಅಟ್ಯಾಕ್ ಯಾವಾಗಾಯ್ತೋ ಆಗಿನಿಂದಲೇ ಭಾರತ ಸರ್ಕಾರ ಎಚ್ಚೆತ್ಕೋತು. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಇಂತಹ ಘಟನೆಗಳಿಗೆ ಅವಕಾಶ ಕೊಡಬಾರದು. ಪುಲ್ವಾಮಾ ಘಟನೆಯ ನಂತರ ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸೋರಿಗೆ ಮತ್ತು ಭಯೋತ್ಪಾದನೆಯನ್ನು ನಿಗ್ರಹ ಮಾಡೋದಕ್ಕೆ ಕಾನೂನುಗಳನ್ನು ಮಾಡಲಾಯಿತು. ಸ್ನೇಹಿತರೆ, ಕೆಲವು ಎಕ್ಸಾಂಪಲ್ಗಳನ್ನ ಕೊಡ್ತೀನಿ. ಯಾರ್ಯಾರನ್ನ ಇತ್ತೀಚೆಗೆ ಭಾರತೀಯ ವಿರೋಧಿ ಚಟುವಟಿಕೆ ಮಾಡೋರ್ನ ಗುರುತಿಸಿ ನಿರ್ನಾಮ ಮಾಡಲಾಗಿದೆ ಅಂತ. ಪಾಕಿಸ್ತಾನದ ಭಯೋತ್ಪಾದಕ ಶಹೀದ್ ಲತೀಫ್, ಈತನನ್ನ ಗುಂಡಿಟ್ಟು ಕೊಲೆ ಮಾಡಲಾಗಿದೆ. ಈತ ಭಯೋತ್ಪಾದನಾ ದಾಳಿಯಾಗಿತ್ತಲ್ಲ ಪಠಾನ್ಕೋಟ್ ಏರ್ ಬೇಸ್ ಮೇಲೆ, ಅದರ ಕಿಂಗ್ ಪಿನ್. ಇದಕ್ಕೂ ಮುಂಚೆ ಲಾಹೋರ್ನಲ್ಲಿ ಖಲಿಸ್ತಾನಿ ಸಮರ್ಥಕ ಪರಮ್ಜೀತ್ ಸಿಂಗ್ ಪಂಜ್ವಾರನನ್ನು ಕೊಲೆ ಮಾಡಲಾಗಿತ್ತು. ಇದಾದ ನಂತರ ಸೈಯದ್ ನೂರ್ ಶಲೋಬಾರ್ ಅನ್ನೋ ಭಯೋತ್ಪಾದಕನನ್ನು ಸಹ ಕೊಲೆ ಮಾಡಲಾಗಿದೆ ಪಾಕಿಸ್ತಾನದಲ್ಲಿ. ಮತ್ತೊಬ್ಬ ಆತಂಕಿ ಸೈಯದ್ ಖಲೀದ್ ರಜಾ, ಇವನನ್ನು ಸಹ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಭಾರತ ತನ್ನ ವಿದೇಶಾಂಗ ನೀತಿಗಳಲ್ಲಿ ಕಠಿಣವಾದ ಕಾನೂನುಗಳನ್ನು ಅಳವಡಿಸ್ತಾ ಇದೆ. ಅದು ಭಯೋತ್ಪಾದನೆಯಂತ ಚಟುವಟಿಕೆಯಲ್ಲಿ ತೊಡಗಿದವರಿಗೆ 0 ಟಾಲರೆನ್ಸ್, ನಿರ್ದಾಕ್ಷಣ್ಯ ಕ್ರಮ ನೀತಿಗಳನ್ನು ಅಳವಡಿಸಲಾಗಿದೆ. ಹಾಗಾದ್ರೆ ನೀವು ಕೇಳ್ಬೋದು, ಪಾಕಿಸ್ತಾನದಲ್ಲೂ ಸಹ ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆ ISI ಇದೆಯಲ್ಲ, ಅದ್ಯಾಕೆ ಈ ಅಟ್ಯಾಕ್ ಗಳನ್ನು ತಡೆಯೋದಿಕ್ಕೆ ಸಫಲ ಆಗಿಲ್ಲ ಅಂತ. ಸ್ನೇಹಿತರೆ, ಅದು ಸಹ ಈಗ ಗಡಗಡ ಅಂತ ನಡಗೋದಕ್ಕೆ ಶುರುವಾಗಿದೆ. ಭಾರತ ಅಂತಹ ತಂತ್ರಗಳನ್ನು ಬಳಸ್ತಾ ಇದೆ ಭಯೋತ್ಪಾದಕರನ್ನು ಹತ್ತಿಕ್ಕೋದಿಕ್ಕೆ. ಇದುವರೆಗೂ ಯಾವ ಖಲಿಸ್ತಾನಿ ಉಗ್ರರಾಗಿರ್ಬೋದು, ಪಾಕಿಸ್ತಾನಿ ಉಗ್ರರಾಗಿರ್ಬೋದು ಹತ್ಯೆಯಾಗಿದ್ದಾರೆ, ಅವರೆಲ್ಲ ಒಂದೇ ಪ್ಯಾಟರ್ನ್ ಅಲ್ಲೇ ಕೊಲ್ಲಲ್ಪಟ್ಟಿದ್ದಾರೆ. ಹೀಗಿದ್ದಾಗ್ಲೂ ಸಹ ಆ ಹತ್ಯೆಯ ಗೂಡನ್ನು ಭೇದಿಸೋದಕ್ಕೆ ISI ಕಡೆ ಸಾಧ್ಯ ಆಗ್ತಾ ಇಲ್ಲ. ಆಕಾಶನೇ ಕಡ್ಕೊಂಡು ತಲೆ ಮೇಲೆ ಬಿದ್ದಂತಾಗಿದೆ ISIಗೆ. ಮೊದಲು ಯಾರನ್ನ ಹತ್ಯೆ ಮಾಡ್ಬೇಕು ಅಂತ ಟಾರ್ಗೆಟ್ ಮಾಡಲಾಗುತ್ತೆ, ಅವರನ್ನು ಮೋಟಾರ್ ಸೈಕಲ್ ನಲ್ಲಿ ಫಾಲೋ ಮಾಡಲಾಗುತ್ತೆ, ಆ ನಂತರ ಗುಂಡಿಟ್ಟು ಕೊಲೆ ಮಾಡಲಾಗುತ್ತೆ. ನಂತರ ಅದೇ ಬೈಕ್ ಅಲ್ಲಿ ದಾಳಿ ಮಾಡಿದವರು ಪರಾರಿ ಆಗ್ತಾರೆ. ಈಗ ಪಾಕಿಸ್ತಾನದ ಪ್ರಜೆಗಳು ಕೇಳ್ತಾ ಇದ್ದಾರೆ, ಇಷ್ಟೆಲ್ಲಾ ಬಿಲ್ಡಪ್ ಕೊಡ್ತಿರಲ್ಲ ನೀವು ISIನವರು, ನಾವು ವಿಶ್ವದಾದ್ಯಂತ ಕಾರ್ಯಾಚರಣೆ ನಡೆಸ್ತಾ ಇದೀವಿ, ನಮ್ಮ ಏಜೆಂಟ್ರುಗಳು ಪ್ರಪಂಚದಾದ್ಯಂತ ಇದ್ದಾರೆ ಅಂತ, ಈ ದಾಳಿಗಳನ್ನು ನಿಮ್ ಕೈಲಿ ಯಾಕೆ ತಡೆಯಕ್ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆ ಟೋಟಲ್ ಆಗಿ ಈಗ ಪಾಕಿಸ್ತಾನದಲ್ಲಿ ನಗೆಪಾಟ್ಲಿಗೆ ಈಡಾಗಿದೆ. ಸ್ನೇಹಿತರೆ, ಇದಿಷ್ಟು ಪಾಕಿಸ್ತಾನ ಸೇರಿದಂತೆ ವಿಶ್ವದಾದ್ಯಂತ ಭಾರತ ವಿರೋಧಿ ಚಟುವಟಿಕೆ ನಡೆಸ್ತಾ ಇರೋ, ಭಯೋತ್ಪಾದನೆ ನಡೆಸ್ತಾ ಇರೋ ಉಗ್ರರನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗ್ತಾ ಇದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.